ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನ್ ಇಲ್ದೇ ಇರ್ಬೇಕಾದ್ರೆ ಅವನ್ ಬಗ್ಗೆ ಮಾತಾಡ್ತೀಯಾ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಕಾದ್ರೆ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ. ಎಸ್ ಸರ್. ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನ್ ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲದೆ ಇವ್ರು ನನ್ನ ಹೇಳ್ಕೊಂಡ್ ಬಂದಿದ್ದಾರೆ, ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ, ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ ಎಲ್ಲ ಕರ್ಕೊಂಡು ಹೋಗ್ತಿದ್ದೀರ ಬಾವಾ, ಇವಳಿಗೆ ಯಾವಾಗ ಇಡ್ತೀರ ಮುಹೂರ್ತ? ಇಡ್ತೀನಿ ನೋಡಿ ಈಗ. ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವನಿ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕ ಪ್ರೋಗ್ರಾಮ್ ಹಾಕೊಂಡು ಏರ್ ಬಸ್ ಅಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಾ ಇದ್ದೀನಂತ ಹೇಳೋ ನಿಮ್ಮ ಅವನ್ಗೆ. ಮಾತಾಡ್ತಾ ಇದ್ದಾನೆ ತಾನೆ, ಮಾತಾಡೋಕ್ ಬಿಡು, ಮಾತಾಡೋ. ಏನು ಮಾತಾಡೋದು? ನೀನ್ ನಿಲ್ಸೋ ತಕ್ಷಣ ನಿಲ್ಸೋದಿಕ್ಕೆ, ಮಾತಾಡೋ ತಕ್ಷಣ ಮಾತಾಡೋದಿಕ್ಕೆ ನಾನು ಅನ್ಕೊಂಡಿದ್ಯಾ? ಈಗ ಹೊಡಿಬೇಕು ಅನಿಸ್ತಾ ಇದೆ. ಏನ್ ಹೊಡಿತೀನಿ ಅನ್ಕೊಂಡ್ಯಾ? ಈಗ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಏನೇ ಕೆಟ್ಟ ಕೆಲಸ ಮಾಡಿದ್ರು ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡಿರೋ ಒಂದ್ ಹಲ್ಕ ಕೆಲಸ ಸಾಕು ನನಗೆ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಫಿಟ್ ಮಾಡಿ ಒದ್ದು ಒಳಗ್ ಹಾಕೋದಕ್ಕೆ. ಆದ್ರೆ ಒಂದ್ ಹೆಣ್ಣು ಅನಾವಶ್ಯಕವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿಯೋದ್ ಬೇಡ ಅಂತ ಒಂದೇ ಕಾರಣಕ್ಕೆ ಬಿಡ್ತಾ ಇದೀನಿ. ಇನ್ನೊಂದ್ ಸಲ ನನ್ನ ಎದುರುಗಡೆ ಬಂದ್ರೆ ಒಂದ್ ನಿಮಿಷ.
ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೆ ಏನು ಹೇಳೋದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು. ಯಾಕ್ರಿ ಯಾಕೆ ಕೂಗಾಡ್ತಾ ಇದ್ದೀರಾ? ಕೊಡೇನು ಹಿಂದೋಗಿ, ಅಲ್ಲ ಹಿಂದೋಗ್ತಾ ಇರ್ಬೇಕು. ಹೋಗ್ಬೇಕು. ಇವರು ಏನ್ ಮಾಡ್ಕೊಂಡ್ ಬಂದಿದೀಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ನಾನು ಯಾರಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ ಆಗ್ಲಿ ಆಗ್ಲಿ ಆಗ್ಲಿ, ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನಾ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟ್ ಜನ ಹೆಂಡ್ತಿಯರು? ಉತ್ತರ. ಒಬ್ಳೆ ಹೆಂಡ್ತಿ, ಅವಳಿಗಿಬ್ರು. ಏನಿಬ್ರು ಮಕ್ಳೇ. ತಾವ್ಯಾರು? ರೀ ಉತ್ತರ. ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸ್. ನಾನು ಅವನ್ ಹೆಂಡತಿ. ಇದು ಹೊರಾಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಹಾ. ಇವ್ರ್ಯಾರು? ಫ್ರೆಂಡ್. ಪಟ್ ಅಂತ ಉತ್ತರ ಕೊಡ್ಬೇಕು. ಯಾರಿದು? ಫ್ರೆಂಡ್. ಇವ್ರ್ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರ್ಯಾರು? ಅತ್ಗೆ. ಅವಳ್ಯಾರು? ನಾನ್ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು ಸ್ವಲ್ಪ. ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರೆ. ಅದಕ್ಕೆ ಹೋಗಿ ಹೇಳಪ್ಪ, ಹೇಳು. ಅದ್ಗೆ ಏನಿಲ್ಲ, ಅದ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗ್ಳು ಬಗ್ಳು. ಏನ್ ಹೇಳ್ಬಿಡ. ಹೇಳು. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲೋಪ ಅಂತ ಇದೀಯ? ಹೇಳ. ಏನ್ ಬೆಬ್ಬೆ ಬೆಬ್ಬೆ ಅಂತ ಇದೆ ಇಲ್ಲಿ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವಲ್ಲ? ನನಗೇನ್ ಭಯನಾ? ಓಹೋ. ಇವ್ಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನಾ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನಾ? ಇಲ್ಲಾಂದ್ರೆ ಐ ಲವ್ ಯು ಅಂತ ಹೇಳೋದಕ್ ಭಯನಾ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳಿದ್ನಲ್ಲ. ಅಯ್ಯ ನಿನ್ನ ಅಜ್ಜಿಲೇ. ಹೇಳು ಹೇಳು ಹೇಳು. ಐ ಲವ್ ಯು ಅಂತ ಹೇಳಿದ್ನಲ್ಲ. ಅವಳಿಗೆ ಕೇಳು, ಅವಳಿಗೆ ಕೇಳು. ಐ ಲವ್ ಯು ಅಂತ ಹೇಳಿದ್ನಲ್ಲ. ಹೇಳು. ಐ ಲವ್ ಯು. ಇದೇನಿದು? ಯಾರು ಕಾಣ್ತಾನೆ ಇಲ್ವಲ್ಲ? ಏನು ಇದೆಲ್ಲ? ಆ ವರ್ಧನಾಯಕ ಬಂದು ಹೊಡೆದಾಗಿಂದ ಹಿಂಗ ಆಡ್ತಿದ್ದಾರೆ ಸರ್. ಈ ರಾಜ. ಅಯ್ಯೋ ಮಮ್ಮ, ನಾನು. ಏನು ನೀನು ಕೂಡ ಹೀಗಿದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನೋಡ್ ಮಮ್ಮ, ನೀನ್ ಈ ಪೊಲೀಸ್ ಬಟ್ಟೆ ಹಾಕೊಂಡಿದ್ರೆ ಭಾವನಿನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಮಮ್ಮ. ಬೆಳಗ್ಗೆಯಿಂದ ನನ್ನೂ ಸೇರಿಸಿಲ್ಲ. ಈ ಬಟ್ಟೆ ಹಾಕೊಂಡಿದ್ಕೆ ನನ್ನ ಹತ್ರ ಬಿಟ್ಕೊಂಡ್ರು. ಅದಕ್ಕೆ ಬೆಳಗ್ಗೆಯಿಂದ ಅಹ ಅಂತ ಆಡ್ತಾನೇ ಇದೀವಿ. ಹೇ ಶಂಕರ್. ಅಲ್ಲ, ಶಂಕರಿ. ನಿನಗ್ ಗೊತ್ತೇನೋ ನನ್ನ ಅಕೌಂಟ್ ನಂಬರ್ 49, ನನ್ನ ಗಾಡಿ ನಂಬರ್ 39, ನನ್ನ ಮನೆ ನಂಬರ್ 29. ನಾನೊಂದು ಭಯ್ಯವಲ್ಲೇ ಪ್ಯಾರ್ ಕಾ ದುಶ್ಮನ್. ಶಂಕರ್ ನೋಡು, ಮೂಗು ನೋಡು, ಯಾಕೆ ನೋಡ್ತಾ ಇರೋ ನಿನಗೆ ಎಷ್ಟು ಅಸಹ್ಯವಾಗಿರ್ಬೇಕಾದ್ರೆ ವೇಷನ ಹಾಕೊಂಡು ಕೂತ್ಕೊಂಡಿರೋ ನನಗೆ ಎಷ್ಟು ಕೂತಿದ್ದಾಗಿರ್ಬೇಕು. ನಿನ್ನೆವರೆಗೂ ಸೆಕ್ಷನ್ ಇಲ್ದೆ ಸೈತಾಂತರ ಇಡೀ ಸಿಟಿನ ಶೇಕ್ ಮಾಡ್ತಿದ್ದ ಈ ಸೆಕ್ಷನ್ ಶಂಕರ್ ಅಡ್ಡಾಗಿ ನುಗ್ಗಿ ನನ್ನ ತರ ಹೊಡೆದು ಗಂಟ್ಸು ಗಂಟ್ಸು ಅಂಚ್ಕೊಂಡ್ಬಿಟ್ಟ. ನನ್ ಗಾಳಿ ಸೋಕಿದ್ರೆ ಸಾಕು ಸುಸ್ಸು ಮಾಡ್ಕೊಳ್ತಿದ್ದ ಮಕ್ಕಳೆಲ್ಲ ಇವತ್ತು ಶಂಕರ್ ಹೋಗ್ತಾ ಇದ್ದಾನೆ, ಶಂಕರ್ ಹೋಗ್ತಾ ಇದ್ದಾನೆ ಅಂತ ಕರೆಯೋ ತರ ಮಾಡ್ಬಿಟ್ಟ ನನ್ ಮಗ. ಆಗಿದ್ದ ಆಗೋಯ್ತು ಶಂಕರ್. ನೆಕ್ಸ್ಟ್ ಟೈಮ್ ಅವ್ನು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಯ್, ಅವನ್ನ ಯಾರು ಅನ್ಕೊಂಡಿದ್ಯಾ? ಸಿಂಹ, ಸಾಧಾರಣ ಸಿಂಹ ಅಲ್ಲ, ಈ ಮದ್ದಾನೆ ತಲೆ ಸೀಳಿದ ಸಿಂಹ. ಅವನ ಆನೆಯಾಗಿ ಎದುರಿಸೋಕೆ ಸಾಧ್ಯ ಇಲ್ಲ. ಗುಳ್ಳಿ ನರಿತರ ಹೊಂಚೋಕೆ ಸಾಯಿಸ್ಬೇಕು. ಇಲ್ಲಿ ನಾನು ಆನೆನಾ ನರಿನಾ ಅನ್ನೋದು ಮುಖ್ಯ ಅಲ್ಲ, ನಾನ್ ಗೆದ್ನ ಅವನ್ ಸೋತ್ನ ಅನ್ನೋದೇ ಮುಖ್ಯ. ಗೆಲ್ತೀನಿ, ನಾನ್ ಗೆದ್ದು ಅವನ್ನ ಸಾಯಿಸ್ತೀನಿ. ಅವನ್ ಸಾವಿನ ಶಂಕ
ನಾನು ಓದ್ತೀನಿ. ಅದೇ ಮಗ ಸಿರಿ ಕಣೋ. ಸರಿ. ಹಲೋ, ಹಾಯ್ ಹರಿ. ಏನ್ ಹೇಳು. ದಿವ್ಯನ್ ಮದ್ವೆ 3-4 ಡೇಸ್ ಇಲ್ಲೇ ಹಾಲ್ಟ್ ಅಂತೆ. ನೀನ್ ನೋಡ್ಬೇಕು, ಇಲ್ಲಿಗ್ ಬಾರೋ. ನಾನ್ ನಿಮ್ ಹಳ್ಳಿಗ್ ಬರ್ಬೇಕಾ? ಚಾನ್ಸೇ ಇಲ್ಲ ಅಮ್ಮ. ಮನೆಯವರೆಲ್ಲ ಸೇರಿ ಐ ಲವ್ ಯು ಹೇಳು ಅಂದ್ರು, ಅದಕ್ಕೆ ನಾನು ಹೇಳ್ದೆ. ಹಂಗನ್ಬಿಟ್ಟು ನೀನ್ ಹೋಗಿದ್ ಕಡೆ ಎಲ್ಲ ನಾನ್ ನಿನ್ನಿಂದ ಬರಕ್ಕಾಗತ್ತಾ? ನೀನೇ ಹೇಳು. ಸರಿ, ಇವಾಗ ಹೆಂಗಿದ್ರು ನೀನ್ ನಿಮ್ ಊರ್ಗ್ ಹೋಗಿದ್ಯಲ್ವಾ, ಆರಾಮಾಗ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮದ್ವೆ ಮುಗಿಸ್ಕೊಂಡ್ ಬಂದ್ಬಿಡು. ಬಾಯ್. ಏನಂತೆ? ನೋಡ್ಬೇಕು ಅಂದ್ರೆ ಬಿಲ್ಡಪ್ ಕೊಡ್ತಾನ್ ಕಣೆ. ಸಿರಿ, ಅವ್ನ್ ಬರ್ತಾನೆ. ಬಂದ್ರು ಮಾತಾಡೋರು ಯಾರು? ಸುಮ್ನೆ ಇರು ಮಗ, ನಿನ್ ಗೊತ್ತಾಗಲ್ಲ. ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ನಾವ್ ಅಷ್ಟೇ. ಅಂದ್ರೆ ಸಿರಿ ನೋಡಕ್ ನೀನ್ ಅವಳ ಹಳ್ಳಿಗೆ ಹೋಗಲ್ವಾ? ಚಾನ್ಸೇ ಇಲ್ಲ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ದುರ್ಯೋಧನನ್ ಗೆಟಪ್ ಹಾಕ್ಬಿಟ್ಟು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತೆ. ಮಗ ಸಿರಿ ಸಿರಿ ಸಿರಿ, ಇವ್ರು ಯಾರು ಗೊತ್ತಾ? ನಮ್ಮೂರಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿ, ಹೆಸರು ಮಲ್ಲಿಕಾರ್ಜುನ ಅಂತ. ಸರಿ ಸರಿ ಸಿರಿ ಸಿರಿ ಸಿರಿ, ಇವ್ನು ಯಾರು ಅಂತ ಗೊತ್ತಿಲ್ಲ, ನಮ್ ಟೀಮಿಗೆ ಹೊಸಬ. ಯಾರು ಓ ಸಿರಿ, ಇವ್ನು ಅವನಲ್ಲ, ಇವನು ಬ್ಲೇಡ್ ಸೀನಾ ಅಂತ. ಬಾಯಲ್ಲಿ ಯಾವಾಗಲೂ ಬ್ಲೇಡ್ ಇಟ್ಕೊಂಡಿರ್ತಾನೆ, ಅದ್ ಯಾವಾಗಲೂ ತುಕ್ಕಿಡ್ತಿರುತ್ತೆ. ಲೋ ಮಗ, ಹಾಟ್ ಆಗಿರೋ ಸೀರಿನ ಕೂಲ್ ಮಾಡೋಣ ಅಂತ ಬಂದ್ರೆ ಈ ವೇಸ್ಟ್ ಟೀಮ್ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೋ. ಮಾಮ, ಈ ಮ್ಯಾಟರ್ ನಾನ್ ವಿಚಾರಿಸ್ಕೋತೀನಿ. ಗಿರೀಶ, ಸರಿ ಸರಿ ಸರಿ, ನನ್ ಮಾತು ಕೇಳು. ಸಿರಿ ಸಿರಿ ಸಿರಿ, ನನ್ ಕಲ್ಲಲ್ಲಿ ಹೊಡೆದಿರೋದು ಅಲ್ದೆ ಫೋರ್ಸ್ ಕೊಡ್ಕೊಂಡು ನಿಂತಿದ್ಯಾ. ಯಾಕೋ ನಾನು ಕಲ್ಲಲ್ಲಿ ಹೊಡೆದೆ? ಯಾಕಂದ್ರೆ ನೀನ್ ನೋಡಕ್ ತುಂಬಾ ಸುಂದರವಾಗಿದೆಯಲ್ಲ, ಅದಕ್ಕೆ ಹೊಡೆದೆ. ಅಯ್ಯೋ, ಇದು ನೀನೇ ಹೇಳ್ಬೇಕಿತ್ತು. ಅಯ್ಯೋ, ನೀನ್ ಅಜ್ಜಿ ಇದು ರಾಂಬೋ ಪೀಸು. ಯಾರೋ ನೀನು? ನಿಮಗೆ ಕಲ್ಲಲ್ಲಿ ಹೊಡೆದಿದ್ ನಾನೇ. ಒಂದ್ ನಿಮಿಷ. ನಿಮ್ ಊರಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ಲ. ನಮ್ಮೂರ ಧರ್ಮಪುರ. ಎಂತ ಊರು ಅಣ್ಣ. ಇಂಥ ಊರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಅಣ್ಣ? ಅಂತದ್ದೇನಾಯ್ತು? ನಾನು ಇವ್ರು ಕಲ್ಲಲ್ಲಿ ಹೊಡೆದೆ ಅಣ್ಣ. ಅದಕ್ಕೆ ಇವ್ರು ನನಗ್ ಹೊಡೆಯ ತಾನೇ ಅಣ್ಣ ನ್ಯಾಯ. ಹೌದು. ಅದನ್ನ ಬಿಟ್ಬಿಟ್ಟು ರೆಟ್ಟೆ ಗಟ್ಟಿ ಇದೆ ಅಂತ ಪಾಪ ಈ ಅಮಾಯಕನ ಹೊಡೆಯೋದು ಎಷ್ಟಣ್ಣ ಸರಿ? ತಪ್ಪು. ತಪ್ಪಲ್ವಣ? ತಪ್ಪು. ನಿಮ್ ಊರಲ್ಲಿ ತಪ್ಪು ಮಾಡಿದ್ರೆ ಏನನ್ನ ಶಿಕ್ಷೆ ಕೊಡ್ತೀರಾ? ಬಾರಿಸ್ತೀವಿ. ಅವ್ರ 4 ಬಾರಿಸಪ್ಪ. ನಾನ್ ನಿನ್ ಜೊತೆ ಮಾತಾಡಲ್ಲ. ಬಂದಿದ್ ಕೆಲ್ಸ ಆಯ್ತು, ನಡ್ರಪ್ಪ ಹೋಗೋಣ. ತುಂಬಾ ಟಯರ್ಡ್ ಅಣ್ಣ. ಬರ್ತೀನಿ ಬಾರ ಹೇಳಿ. ಏನು ನೀನ್ ನನ್ನ ಕಲ್ಲಲ್ಲಿ ಹೊಡೆದೆ ತಾನೆ? ನೀನ್ ನನ್ನ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ನಾನು ಇವ್ನಿಗೆ ಹೊಡೆದೆ. ನಾನ್ ಇವ್ನಿಗೆ ಹೊಡೆದೆ. ಇವನ್ ಕೈಲೇ ನನಗ್ ವಾಪಸ್ ಹೊಡ್ಸೋದ್ ಬಿಟ್ಟು ಅವ್ರು ಯಾರ ಕೈಲಿ ಹೊಡ್ಸಿದ್ಯಲ್ಲ, ಯಾವ ನ್ಯಾಯ? ಈಗ ತಗೊಳಕ ಹೇಳು ಹೇಳು. ನೀನು ನಂಗೆ ತೆಗೆದುಕೋ. ಆ ಸಿಟಿ ಹುಡುಗರು ನಮಗೆ ಯಾಮಾರಿಸ್ಬಿಟ್ಟು ನಿನ್ ಸಿರಿನ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ಹೌದಾ? ಸರಿ 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 ಸರಿ. ಏ ಅಲ್ಲೋಡು, ಯಾಕೆ ಆ ಎಮ್ಮೆ ಮೂಗಿಗೆ ಹಗ್ಗ ಕಟ್ಟಿದ್ದಾರೆ? ಅದಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಸೊಕ್ಕು ಜಾಸ್ತಿ ಇರತ್ತೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆತರ ಹಗ್ಗ ಕಟ್ಟಿರ್ತಾರೆ. ಹಾಗೇನೆ ಹುಡುಗಿಯರಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರತ್ತೆ, ಅದಕ್ಕೇನೆ ಮೂಗ್ ಚುಚ್ಚಿಸಿ ಮೂಗ್ ಬಟ್ಟೆ ಹಾಕೋದು. ಹೌದಾ? ಕೋಪಕ್ಕೆ ಮೂಗಿಗೆ ಚುಚ್ತಾರ? ಮತ್ತೆ ಕಿವಿಗೆ ಯಾಕೆ? ಅದ್ಯಾಕೆ ಅಂತ ನಾನ್ ತೋರಿಸ್ತೀನಿ. ಲೇ ಮಾಮ, ಈ ಬ್ಲೇಡ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಅವ್ನ ನಾಲ್ಗೆನ ಕತ್ತರಿಸ್ಲಿಲ್ಲ ನಾನು ನನ್ ಡ್ಯಾಡಿಗೆ ಹುಟ್ಟಿಲ್ಲ. ನಾನು ಕೂಡ. ನನ್ನ ಮಕ್ಕಳ ಅವನ್ ಡ್ಯಾಡಿಗೆ ನೀವ್ ಹೆಂಗ್ರ ಹುಡ್ತಿರೋ? 1 2 3 4 ಲೆಸಿನ ನಾವ್ ಬಂದಿದ್ದು 5 ಜನ ತಾನೆ? ಹೌದು. ಮತ್ತಿನ್ನೊಬ್ಬ ಇಲ್ಲ? ಅವನೇ ಅಲ್ವೇನೋ ನೀನು? ಹೌದಲ್ವಾ? ಲೋ ಮಾಮ, ಅಲ್ಲೋಡು.
ನಾನ್ ಕಣೋ. ಸಿದ್ದು, ಸಿರಿನ್ ಕರ್ಕೊಂಡೋಗು. ಹರಿ ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ, ಕರ್ಕೊಂಡೋಗು. ಓಕೆ ಬಾ ಸಿರಿ. ಇಲ್ಲಿ ಬಂದು ಕ್ಲೀನ್ ಮಾಡುವಾಗ ಬಾಡಿ ಸಿಕ್ತು ಸರ್. ತಕ್ಷಣ ಸ್ಟೇಷನ್ಗೆ ಫೋನ್ ಮಾಡ್ದೆ ಸರ್. ಈ ಕಡೆ ಈ ಕಡೆ ಸರ್ ಈ ಸ್ಲಿಪ್ ಬಾಡಿ ಜೇಬಲ್ ಸಿಕ್ತು ಸರ್. KO5MH8277. ಶಂಕರ್ ಸರ್, ಚೇರ್ಮನ್ ಸತ್ತಿದ್ದೆ ಅವತ್ತು ಏಪ್ರಿಲ್ 2 ಸರ್. ಇಬ್ಬರು ಸತ್ತಿದ್ದು ಒಂದೇ ದಿನ. ಫಾರ್ಮಾಲಿಟೀಸ್ ಮುಗಿಸಿ ಎಲ್ಲ ರಿಪೋರ್ಟ್ ಇಮಿಡಿಯೇಟ್ ಆಗಿ ತನ್ನಿ ನಂತರ. ಎಸ್ ಸರ್. ಬಾ ಸಿರಿ, ಬಾ ಒಳಗೆ. ನಾವೇನೋ ಸೇಫ್ ಆಗಿ ಬಂದ್ಬಿಟ್ವಿ. ಹರಿಗೇನಾಗಿದ್ಯೋ ಏನೋ. ಒಂದ್ ನಿಮಿಷ ಹೇಳ್ತೀನಿ. ಹರಿ ಸೇಫ್ ಆಗಿದಾನೋ ಇಲ್ವೋ ಅಂತ ಫೋನ್ ಮಾಡಿ ಕೇಳ್ಬಾರ್ದಾ? ಟೆನ್ಷನ್ ಮಾಡ್ಕೋಬೇಡ, ಮೊದಲು ನೀರು ಕುಡಿ. ಶಿಟ್, ಸ್ವಿಚ್ ಆಫ್ ಆಗಿದೆ. ಹರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸರಿ, ಹರಿಗೇನು ಆಗಿರಲ್ಲ. ಅಲ್ ಗೋ ಗೆಟ್ ಹಿಮ್. ಓಕೆ, ನೋಡು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ? ಯಾರು ಬರಬಾರ್ದು ಅಂತ ಅಷ್ಟೇ. ಓಕೆ, ಬಾಯ್. ಗುಡ್ವಿಲ್ ಬ್ಯಾಂಕ್ನವರು ಜನರ ದುಡ್ಡು ತಗೊಂಡು ಪರಾರಿಯಾಗಿರೋದ್ರಿಂದ ಹೂಡಿಕೆದಾರರು ರೋಷಗೊಂಡಿದ್ದಾರೆ. ಅಂದಾಜು ಮೊತ್ತ 100 ಕೋಟಿ ಎಂದು ತಿಳಿದು ಬಂದಿದೆ. ಕಂಪನಿಯ ಭದ್ರತಾ ವ್ಯವಸ್ಥೆಯನ್ನು ಮುರಿದು ಜನರು ನುಗ್ಗುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ. ನಮ್ಮ ಹಣ ನಮ್ಗೆ ವಾಪಸ್ ಕೊಡ್ರು. ಬಂದ್ರಲ್ಲ ಹೊರಗಡೆ. ಕಷ್ಟಪಟ್ಟು ದುಡ್ಡು ಹಣ ಕಂಡ್ರು ಎಲ್ಲ ಮ್ಯಾನೇಜರ್ ಅಲ್ಲಿ ಅಲ್ಲಿ ನೀನ್ ಇಲ್ಲ ಇದೆಯಾ ಅಂತ ಗೊತ್ತು ನನಗೆ. ಹೊರಗೆ ಬಾ, ಹೊರಗೆ ಬಾ. ಸರ್, ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್, ಪ್ಲೀಸ್. ನಾನು ಬಂದಿದ್ದು ಜನಗಳ ಹಣ ವಾಪಸ್ ಕೊಡ್ಸೋದಕ್ಕೆ. ಇದ್ರೆ ತಾನೇ ಸರ್ ಕೊಡಕ್ಕಾಗದು. ಎಲ್ಲೋಯ್ತು ಗೊತ್ತಿಲ್ಲ ಸರ್, ಅವ್ರು ಯಾರ್ಯಾರು ಕೊಟ್ಬಿಟ್ಟಿದ್ದಾರೆ ಸರ್. ಯಾರ್ಯಾರು ಸರ್, ಹೇಳಿದ್ರೆ ಅವ್ರು ನನ್ನ ಬದುಕಕ್ ಬಿಡಲ್ಲ ಸರ್. ಹೇಳಿಲ್ಲ ಅಂದ್ರೆ ಜನ ನಿನ್ನ ಬದುಕಕ್ ಬಿಡಲ್ಲ. ಸರ್ ಸರ್ ಕಾಪಾಡಿ ಸರ್. ಸಾಯಿಸ್ಬಿಡ್ತೀರ ಇವನ್ನ? ಪ್ರಾಬ್ಲಮ್ ಸಾಲ್ವ್ ಆಗತ್ತಂದ್ರೆ ಬಂದು ಸಾಯಿಸ್ರಿ. ಕೊಚ್ಚಾಕೋದು ಕೊಲ್ಲೋದೆಲ್ಲ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀರ ನೀವು. ಬಾ ಬಾ ಬಾ, ಸಾಯಿಸು. ಎಲ್ಲ ನೀವ ಮಾಡಾಗಿದ್ರೆ ನಾವೇ ನಿಂತಿದ್ದೀವಿ ಇಲ್ಲಿ. ಸರ್, ನನ್ನ ಏರ್ ಎಜುಕೇಶನ್ಗೋಸ್ಕರ ಊರಲ್ಲಿ ಆಸ್ತಿನೆಲ್ಲ ಮಾರಿ ನಮ್ಮಪ್ಪ ದುಡ್ಡನ್ನ ಈ ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿದ್ರು ಸರ್. ಈಗ ನೀವು ಅದನ್ನೇನಾದ್ರೂ ವಾಪಸ್ ಕೊಡ್ಸಿಲ್ಲ ಅಂದ್ರೆ ನಮ್ಮ ಮನೆಯವರೆಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಸರ್. ನಿಮ್ ಬಗ್ಗೆ ನಮ್ಗೇನು ಇಲ್ಲ ಸರ್. ನಾವು ತುಂಬಾ ಕಷ್ಟಪಟ್ಟು ಕೂಡಿಕಿದ್ದ ಹಣ ಅದು. ಹೆಂಗಾರ ಮಾಡಿ ನಮ್ಮ ಹಣ ವಾಪಸ್ ಕೊಡ್ಸಿ ಸರ್. ಇದೇ ತರ ಎಷ್ಟೋ ಬ್ಯಾಂಕಲ್ಲಿ ಮೋಸ ಆಗಿದೆ ಸರ್. ಅದಕ್ಕೆ ನಮಗ್ ಭಯ. ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಸರ್. ಇವ್ರು ತಪ್ಪು ಮಾಡಿದ್ರು ಅಂತ ನೀವು ಮೃಗಗಳ ತರ ಆಡೋದು ಅದಕ್ಕಿಂತ ದೊಡ್ಡ ತಪ್ಪಲ್ವಾ ಹೇಳಿ? ಇವನ್ ತಗ್ಲಾಕೊಂಡಿರೋದೀಗ ನನ್ನ ಹತ್ರ. ಈ ವರ್ಧನ್ ನಾಯ್ಕನ್ ನಂಬಿ ನಿಮ್ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಸರ್, ಎಣಗಳನ್ನೆಲ್ಲ ನೋಡ್ತಾ ಇದ್ರೆ ಆ ಭಯದಲ್ಲೇ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ ಸರ್. ಸಾವಂದ್ರೇನು ಅಂತ ಗೊತ್ತಾಗ್ಲಿ ಅಂತ ಇಲ್ಲಿ ಕರ್ಕೊಂಬಂದಿರೋದು ನಾನು. ನೀನ್ ನಿಜ ಬಾಯ್ ಬಿಟ್ರೆ ಜನಗಳಿಗೆ ನ್ಯಾಯ ಸಿಗೋದು. ಹಲೋ ಅಣ್ಣ, ನಾನು ಸಿದ್ದು. ಹೇಳು.
ಏನಿಲ್ಲ, ಸ್ವಲ್ಪ ಹರಿಗೆ ಗಲಾಟೆ. ಹರಿ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ, ಒಂದ್ ಸಣ್ಣ ಏಟ್ ಅಷ್ಟೇನೆ. ಹಲೋ 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 ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹಲೋ ಇಲ್ಲಿ ಸಿಗ್ನಲ್ ಇಲ್ಲ. ಜನರಲ್ ಹಾಸ್ಪಿಟಲ್ ಮಾರ್ಚರಿ ಇದೆ ನಾನು. ಹಲೋ ಅಣ್ಣ, ಎಲ್ಲಿದ್ದೀನಿ ಅಂದ್ರೆ? ಜನರಲ್ ಹಾಸ್ಪಿಟಲ್ ಮಾರ್ಚರಿ. ಹಲೋ. ಓಕೆ ಓಕೆ. ಹಲೋ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಗಿರಿ ನೋಡ್ತಾರೆ ಬಂದೆ. ಅಣ್ಣ ವೇಣು, ಏನೋ ಗಲಾಟೆ ಅಂತಿದ್ರಲ್ಲ, ಹರಿಯಾಗಿದ್ದಾನೆ. ಗಲಾಟೆನಾ? ನಿಮ್ಗೆ ಯಾರಣ್ಣ ಹೇಳಿದ್ದು? ಸಿದ್ದು ಹೇಳ್ದ ವಿಷಯ ಬಿಡು. ಹರಿಯಾಗಿದ್ದಾನೆ ಹೇಳು. ಎಲ್ಲ ಹೇಳ್ಬಿಟ್ಟವನೆ. ಹಲೋ, ಏನ್ ಹೇಳ್ಬೇಕು ಅಂತ. ವೇಣು ಅಣ್ಣ, ಗಲಾಟೆ ಏನೂ ಇಲ್ಲಣ್ಣ, ಚಿಕ್ಕ ಆಕ್ಸಿಡೆಂಟು, ಸಣ್ಣದೊಂದು ಗಾಯ ಆಗಿದೆ ಅಷ್ಟೇ. ಬರ್ಬೇಕಾದ ದಾರಿಲಿ ಯಾವ್ದೋ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಣ್ಣ ಅಷ್ಟೇ. ಹರಿ ಹುಷಾರಿದಂತಾನೆ? ಅಣ್ಣ ಹುಷಾರಾಗೇ ಇದ್ದಾನೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ನನಗೆ ಫೋನ್ ಮಾಡಕ್ಕೆ ಹೇಳೋ, ಒಂಥರ ಮಾತಾಡ್ಬೇಕು ನಾನು. ಓಕೆ ಅಣ್ಣ, ಓಕೆ. ಎಷ್ಟು ಜವಾಬ್ದಾರಿ ಇದೆಯಾ ನಿನ್ಗೆ? ಏನ್ ಮಾಡಿದ್ಯಾ ನೋಡು. ಡಾಕ್ಟರ್, ಯಾಕೆ ಹೊಡಿತಾ ಇದ್ದೀರಾ ಹಾಗೆ? ನೋಡಿ ಸರ್, ತುಂಬಾ ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ನಮ್ಮಲ್ಲಿ ಸ್ಟಾಕ್ ಇಲ್ಲ. ಬೇರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ತಗೊಂಬರಾಯ ಅಂದ್ರೆ ಬೇರೆ ಗ್ರೂಪ್ ಬ್ಲಡ್ ತಗೊಂಡ್ಬಂದಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಮರ್ಜೆನ್ಸಿ ಕೇಸ್. ನೀವು ಹೋಗಪ್ಪ. ಯಾವ ಬ್ಲಡ್ ಗ್ರೂಪು? ಓ ನೆಗೆಟಿವ್ ಬೇಕಾಗಿದೆ ಸರ್. ಬನ್ನಿ, ನಾ ಕೊಡ್ತೀನಿ. ನಿಜ ಹೇಳ್ಬಿಡ್ತೀನಿ ಸರ್. ಧೈರ್ಯವಾಗಿ ಹೇಳು. ನಾನಿರೋವರೆಗೂ ನಿಂಗೇನಾಗಲ್ಲ. ಹೇಳು ಸರ್. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಆ ಶಂಕರ ಸರ್. ಶಂಕರ್ ಅಲ್ಲ, ಸೆಕ್ಷನ್ ಶಂಕರ್. ಸರ್ ಬಂದ್ಬಿಟ್ಟ ಕಾಪಾಡಿ ಸರ್. ಸೆಕ್ಷನ್ ಶಂಕರ್. ಡಿಪಾರ್ಟ್ಮೆಂಟ್ ನಿಮ್ಮೊಬ್ಬರಿಗೆ ಗನ್ ಕೊಟ್ಟಿಲ್ಲ ಸರ್. ಆದ್ರೇನು ಪ್ರಯೋಜನ? ಉಪಯೋಗಿಸೋದಕ್ಕೆ ಗಂಡಸ್ತನ ಇರಬೇಕು. ಕೂಲ್ ಡೌನ್ ಆಫೀಸರ್. ಇದು ಲಾಂಗ್ ಅಲ್ಲ, ಟಾರ್ಚ್. ಏನ್ ನೋಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಅದನ್ನೀಗ ಕತ್ತಲಲ್ಲಿ ಆಡೋಣ. ಲೈಟ್ಸ್ ಆಫ್. ಸರ್ ಕಾಪಾಡಿ ಸರ್.
ಹಾಕೊಂಡು ಕಚಡ ಕೆಲಸ ಮಾಡ್ತೀಯ. ಈ ಜೀವ ಇರೋವರೆಗೂ ಈ ಭರತನಾಯಕ ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಯಾವಾಗ್ಲೂ ನಿನ್ ಜೊತೆಯಲ್ಲಿದ್ದ ಆ ಸಿದ್ದುನೇ ಇವತ್ತು ನೀನ್ ಈ ಮಾರ್ಚುಲಿ ಇದೆಯಾ ಅಂತ ಹೇಳಿದ್ದು ಈ ಸಿದ್ದುನೇ ನನ್ ತಮ್ಮ ಸಿದ್ದು. ಎಸಿಬಿ ನಿಜವಾಗ್ಲೂ ನೀನು ಸಿಂಹನೇ. ಸಿಂಹನ ಬೇಟೆಯಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನ ಸಾಯಿಸೋಕೆ ನಾನು ಉಪಯೋಗಿಸಿದ್ದು ಬಲ ಅಲ್ಲ, ಬುದ್ಧಿ. ಬ್ಯಾಂಕ್ ಚೇರ್ಮನ್ ಹಾರ್ಟ್ ಅಟ್ಯಾಕ್ ಆಗಿರೋ ರೀತಿಯಲ್ಲಿ ಮರ್ಡರ್ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಸಿದ್ದುನೇ. ಡಮ್ಮಿ ಗನ್ ಇಟ್ಕೊಂಡು ಫಿಲ್ಮ್ ಸ್ಟೈಲ್ ನಲ್ಲಿ ಟಪ 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 ಅಂತ ಹೊಡೆದಿದ್ದಕ್ಕೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಈಗಲೂ ನಾನು ಮನ್ಸು ಮಾಡಿದ್ರೆ ನಿಮ್ಮೆಲ್ಲರನ್ನು ಸಾಯಿಸಿ ನಾನು ಸಾಯೋದು. ಆದ್ರೆ ಮನ್ಸು ಮಾಡೋ ಮನ್ಸನ್ನೇ ಅಣ್ಣ ಅಂತ ಒಂದು ಪದ ಉಪಯೋಗಿಸಿ ಕೊಂದ್ಬಿಟ್ಟಿಯಲ್ಲೋ. ಅಯ್ಯೋ ಪೊಲೀಸ್ನವ್ರು ನಮಗ್ ಮೋಸ ಮಾಡ್ಬಿಟ್ರು. ಹೌದು, ಕರ್ಕೊಂಡೋಗಿ ಕೊಂದಾಕಿದ್ದಾರೆ. ಅಯ್ಯೋ ನನ್ ಮಗಳ ಮದುವೆಗಂತ ದುಡ್ಡಿಟ್ಟಿದ್ದಪ್ಪ. ಸರ್, ಜನ ಹೇಳ್ತಿದ್ದಾರೆ ಮ್ಯಾನೇಜರ್ ಸಾವ್ಗೆ ನೀವೇ ಕಾರಣ ಅಂತೆ. ನೋಡಿ, ನಮಗೂ ಈ ವಿಷಯಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು ಎಸಿಪಿ ವರದನಾಯಕ. ಈಗ ಎಸಿಪಿ ವರದನಾಯಕ ಎಲ್ಲಿ ಸರ್? ವರದನಾಯಕ ಇಲ್ಲ. ಎಲ್ಲೋ ಇದ್ದಾರೆ ಸರ್? ನಾವ್ ಯಾರು ನೋಡದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ನೋಡಿ, ಈ ಮ್ಯಾಟರ್ಗೂ ವರದನಾಯಕನಿಗೂ ಲಿಂಕ್ ಇದೆ. ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಾನೆ ಆತ ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು. ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಮ್ಯಾನೇಜರ್ನ ಕೊಂದು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ನಿಮ್ಮ ಹಣ ನಿಮಗೆ ವಾಪಸ್ ಸಿಗಬೇಕು ಅಂತಂದ್ರೆ ವರದನಾಯಕ ನಮಗೆ ಸಿಗಬೇಕು. ನನ್ನ ಮಗ ಹಾಗೆ ಮಾಡಿರೋದಿಲ್ಲ. ನೀವು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ. ಮೀಡಿಯಾ ರಿಪೋರ್ಟರ್ ಆಗಿ ಬಂದಿದ್ಯಾ, ಆ ಕೆಲಸ ಮಾತ್ರ ಮಾಡು. ಪೊಲೀಸ್ನವರೇ ನಮ್ಗೆ ಈ ತರ ಅನ್ಯಾಯ ಮಾಡಿದ್ರೆ ನಾವ್ ಯಾರನ್ನ ಕೇಳೋದು ಸರ್? ನೋಡಿ, ದಯಮಾಡಿ ನನ್ನ ಮಾತು ಕೇಳಿ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆ ತಗ್ಸುವಂತ ವಿಷಯ. ನೀವು ಆವೇಶದಲ್ಲಿ ಹೋರಾಟ ಗಿರಾಟ ಅಂತ ಏನು ಮಾಡಬೇಡಿ. ದಯವಿಟ್ಟು ನನ್ನ ನಂಬಿ ನಿಮಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲಿವರೆಗೂ ಪೊಲೀಸ್ನವರ ನಂಬಿ ಮೋಸ ಹೋಗಿದ್ ಸಾಕು. ಬನ್ನಿ, ನಾವೆಲ್ಲರೂ ಸಿಎಂ ಮನೆಗೆ ಹೋಗೋಣ. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಡೋಣ. ದಯವಿಟ್ಟು ಹೋಗಬೇಡಿ, ನನ್ನ ಮಾತು ಕೇಳಿ. ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. ಸಿಎಂ ಮನೆ ಮುಂದೆ ಹೋಗಿ ಕಲ್ ತೂರೋದು, ಸ್ಟ್ರೈಕ್ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿ, ಗಲಾಟೆ ಮಾಡಬೇಡಿ. ಇಂಥವ್ರಿಗೆ 100 ಕೋಟಿ ಏನು 1000 ಕೋಟಿ ಬೇಕಾದ್ರೂ ಯಾಮರ್ಸ್ಬೋದು.
DIG ಸರ್, ನನ್ನ ಮಗನ ಬಗ್ಗೆ ಅಷ್ಟು ಗೊತ್ತಿದ್ದು ನೀವ್ ಈ ತರ ಮಾತಾಡಬಹುದಾ? ಏನ್ ನಿನ್ನ ಮಗ ಹರಿಶ್ಚಂದ್ರನ? ಹರಿಶ್ಚಂದ್ರ ಸುಳ್ಳು ಹೇಳೋದಿಲ್ಲ ಅನ್ನೋದು ಎಷ್ಟು ನಿಜಾನೋ ನನ್ನ ಮಗನು ಸುಳ್ಳು ಹೇಳೋದಿಲ್ಲ ಅನ್ನೋದು ಅಷ್ಟೇ ನಿಜ. ಹಲೋ, ಜನ ನಿಜ ನಂಬಲ್ಲ.